ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಗೆ ಅಧಿಕೃತವಾಗಿ ನೋಟಿಫಿಕೇಷನ್ ಆಗಿದೆ. ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 10 ತಿಂಗಳ ನಂತರ ಒಂದು ನೋಟಿಫಿಕೇಷನ್ ನೋಡ್ತಾ ಇದ್ದೀವಿ. ಅಂದರೆ ಒಳ ಮೀಸಲಾತಿ ಕಾರಣಕ್ಕೆ ನೇಮಕಾತಿಗಳು ಮತ್ತು ಈ ಥರ ಎಲಿಜಿಬಿಲಿಟಿ ಪರೀಕ್ಷೆಗಳೆಲ್ಲ ಸ್ಥಗಿತಗೊಂಡಿದ್ದವು. ಒಳ ಮೀಸಲಾತಿದು ಇನ್ನು ಅಧಿಕೃತ ಆದೇಶ ಆಗದೇ ಇದ್ದರೂ ಇದು ಫಲಿತಾಂಶ ಎಲ್ಲ ಬರೋಷ್ಟೊತ್ತಿಗೆ ಸುಮಾರು 6 ತಿಂಗಳು ವಿಳಂಬ ಆಗೋದ್ರಿಂದ 4 ತಿಂಗಳಿಗೆ ಇನ್ನು 2-3 ತಿಂಗಳಿಗೆ ಪರೀಕ್ಷೆ ಇರುತ್ತೆ. ಆನಂತರ 2 ತಿಂಗಳಿಗೆ ರಿಸಲ್ಟು, ಒಂದು 5-6 ತಿಂಗಳು ಆಗುತ್ತೆ ವೆರಿಫಿಕೇಷನ್ ಎಲ್ಲ ಮುಗಿಯೋಷ್ಟೊತ್ತಿಗೆ. ದಟ್ ರೀಸನ್ ಇದರ ಅಧಿಸೂಚನೆ ಆಗಸ್ಟ್ ತಿಂಗಳಲ್ಲಿ ಆಗಿದೆ. ಪರೀಕ್ಷೆಯನ್ನು ನವೆಂಬರ್ 2ನೇ ತಾರೀಕು 2025ಕ್ಕೆ ಡಿಸೈಡ್ ಮಾಡಿಕೊಂಡೇ ಅಧಿಸೂಚನೆ ಬಂದಿದೆ. ಅಂದರೆ ಜಸ್ಟ್ 2 ಮಂತ್, ಒಂದು 60-65 ದಿವಸ ಮಾತ್ರ ಸಮಯ ಇರುತ್ತೆ. ಇಲ್ಲಿ ನಾನು ಬ್ಯಾನರ್ ಪೇಜಲ್ಲಿ ಹಾಕ್ಕೊಂಡಿದ್ದೀನಿ 6,000+ ಅಭ್ಯರ್ಥಿಗಳು ಅರ್ಹತೆ ಪಡೆಯಬಹುದು ಅಂತ. ಭಾಳ ಜನಕ್ಕೆ ಕೆಸೆಟ್ ಪರೀಕ್ಷೆ ಬಗ್ಗೆ ತಿಳುವಳಿಕೆ ಇರಲ್ಲ ಅನ್ನೋ ಕಾರಣಕ್ಕೆ ಒಂದಿಷ್ಟು ಮಾಹಿತಿನ ಕೊಟ್ಬಿಡ್ತೀನಿ. ಪೋಸ್ಟ್ ಗ್ರ್ಯಾಜುಯೇಷನ್ PG ಮುಗಿಸಿರುವಂಥವರು ಮತ್ತು PGನಲ್ಲಿ ಇರುವಂಥವ್ರು, ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ಮಲ್ಲಿರೋಂಥವ್ರು ಅಥವಾ ಫಸ್ಟ್ ಇಯರ್ ಇದ್ದ ಕಡೆ ಫಸ್ಟ್ ಇಯರ್ ಮುಗಿದಂಥವ್ರು, ಅವರು ಕೂಡ ಅಪ್ಲೈ ಮಾಡಿ ಈ ಪರೀಕ್ಷೆಗೆ ಅಪಿಯರ್ ಆಗ್ಬೋದು. ಈ ಪರೀಕ್ಷೆ ಅಪಿಯರ್ ಆಗೋದಕ್ಕೆ ಕೆಲವು ಮಾನದಂಡಗಳಿದೆ, ಅದನ್ನು ಹೇಳ್ತೀನಿ. ಈ ಪರೀಕ್ಷೆ ಪಾಸಾದವರು ಪದವಿ ಕಾಲೇಜು, ಈ ವಿಶ್ವವಿದ್ಯಾಲಯ ಕಾಲೇಜು ಮತ್ತು ಕೆಲವೊಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಲು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಅರ್ಹತೆಯನ್ನು ಪಡೆಯುತ್ತಾರೆ. ದಟ್ ಈಸ್ ಕೆಸೆಟ್ ಎಕ್ಸಾಮ್, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಏನು UGC ನೆಟ್ ಮಾದರಿಯಲ್ಲೇ ಸ್ಟೇಟಲ್ಲಿ ನಡೆಯುತ್ತೆ. ನೆಟ್ಗೂ ಸೆಟ್ಗೂ ಏನೋ ಡಿಫ್ರೆನ್ಸ್, ಇದು ಭಾಳ ಈಸಿ ಇರುತ್ತೆ ಹಾಗೇನಿಲ್ಲ. ಇದು ಕನ್ನಡದಲ್ಲಿರುತ್ತೆ ಪರೀಕ್ಷೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಬಿಟ್ಟರೆ, ಈ ಡಿಫಿಕಲ್ಟಿ ಲೆವೆಲಲ್ಲಿ UGC ನೆಟ್ಗೂ ಇದಕ್ಕೂ ಏನು ಭಾಳ ಡಿಫ್ರೆನ್ಸ್ ಇರೋದಿಲ್ಲ. ಸ್ನೇಹಿತರೆ, 6,000 ಅಭ್ಯರ್ಥಿಗಳನ್ನ ಹೇಗೆ ನೀವು ಹೇಳ್ತೀರಾ ಅಂತ ಅಂದರೆ, ಸುಮಾರು ವರ್ಷದ ಈ ಫೀಲ್ಡ್ ಅನುಭವದಲ್ಲಿ ಕೆಸೆಟ್ ಪರೀಕ್ಷೆ ನೋಟಿಫಿಕೇಷನ್ ಆಯಿತು ಅಂದರೆ ಸುಮಾರು 1 ಲಕ್ಷ ಜನ ಪರೀಕ್ಷೆ ತಗೋತಾರೆ, 1 ಲ್ಯಾಕ್ ಜನ. ಈ ಪರೀಕ್ಷೆಯ ಕ್ರೈಟೀರಿಯಾ ಇಷ್ಟೇ, 6% ಜನರನ್ನು ಉತ್ತೀರ್ಣ ಮಾಡಬೇಕು ಅಂತ. 6% ಅಂದರೆ ಈ ಪರೀಕ್ಷೆಗೆ ಅರ್ಹರಾದಂಥವು, ಅಂದರೆ ಬರೆದಂಥವ್ರು, 2 ಪತ್ರಿಕೆ ಬರೆದಂಥ ಒಟ್ಟು ಅಭ್ಯರ್ಥಿಗಳು, ಅದರಲ್ಲಿ 6%. ನಾವಿದನ್ನು ಹೆಚ್ಚು ಪ್ರಮೋಟ್ ಮಾಡೋದು ಏನಕ್ಕೆ ಅಂದರೆ, ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದಷ್ಟು, ಮೀನ್ಸ್ 2 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು. ಈಗ PGಯಲ್ಲಿ ಇರೋಂಥವ್ರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಭಾಳ ಜನ. ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರೋಂಥವರೆಲ್ಲ ಅಪ್ಲೈ ಮಾಡಿ, ಮುಗ್ದಂಥವರೆಲ್ಲ ಅಪ್ಲೈ ಮಾಡಿ, ತುಂಬ ಜನ PG ಆದವರು ಹೆಚ್ಚು ಜನ ಅಪ್ಲೈ ಮಾಡಿದಾಗ ಇದು ಅಪ್ಲಿಕೇಶನ್ 2 ಲಕ್ಷ ಆಯಿತು ಅಂತ ಇಟ್ಕೊಳ್ರಿ. ಆವಾಗ 6% ಅಂದರೆ 12,000 ಜನರವರೆಗೂ ಕ್ವಾಲಿಫೈ ಆಗ್ಬೋದು. ಬಟ್ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಂಬಂದಿರೋದು ಕೇವಲ 1 ಲ್ಯಾಕ್ವರೆಗೂ ಅಪ್ಲಿಕೇಶನ್ ಬಂದಿದೆ. ಒಂದು 6,000 ಸಮಥಿಂಗ್ ಅಭ್ಯರ್ಥಿಗಳು ಅರ್ಹತೆ ಪಡೀತಾರೆ. ಬಿಕಾಸ್ ದಿಸ್ 6% ಕ್ರೈಟೀರಿಯಾ ಬೇಸಲ್ಲಿ ಹೋಗುತ್ತೆ. ಇದು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸೋದಾದರೆ, ಓಕೆ, ಇಲ್ಲಿ 6% ಮಾನದಂಡ ಅನ್ನೋದು ಅಧಿಕೃತ ನೋಟಿಫಿಕೇಷನಲ್ಲೇ ನೀವು ನೋಡಿರ್ತೀರಿ. 6% ಮಾತ್ರ ಎಲಿಜಿಬಿಲಿಟಿ ಇರುತ್ತೆ ಅಂಥೇಳಿ. ಏನು ಅಭ್ಯರ್ಥಿಗಳು ಎಷ್ಟು ಜನ ಪರೀಕ್ಷೆಗೆ ಹಾಜರಾಗಿರ್ತಾರೆ ಅವರಲ್ಲಿ 40% ತಗೊಂಡವ್ರನ್ನ ತಗೋತಾರೆ. 40% ತೊಗೋಬೇಕು. ಇದೇ 40% ಅಂತ ಮುಂದೆಲ್ಲ ಹೇಳ್ತಾ ಬರ್ತೀನಿ. ಅದರಲ್ಲಿ 40% ತೆಗೆದುಕೊಂಡ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು, ಅದಕ್ಕೆ ಬೇಕಾಗಿರುವ ಅಭ್ಯರ್ಥಿಗಳು ಸಂಖ್ಯೆ ಮಾಡಿಕೊಂಡು ಒಟ್ಟು 6% ತೊಗೊಬರ್ತಾರೆ. ಎಲ್ಲ ಈ ರಿಸರ್ವೇಷನಲ್ಲೂ, ಏನು GML ಆಗಿರ್ಬೋದು, ಇನ್ನೊಂದರಲ್ಲಾಗಿರ್ಬೋದು, ಎಲ್ಲದರಲ್ಲೂ 6% ಅರ್ಹತೆಯನ್ನು ಟೋಟಲ್ ಅಭ್ಯರ್ಥಿಗಳಲ್ಲಿ ತೆಗೆದುಕೊಂಡು ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ. ಹಾಗಾಗಿ ನಮ್ಮ ಒಂದು ನಿರೀಕ್ಷೆ 1 ಲಕ್ಷ ಅಪ್ಲಿಕೇಶನ್ ಬರಬಹುದು ಅಂದರೆ ಒಂದು 6,000 ಜನ 6K ಪೀಪಲ್ ಕ್ವಾಲಿಫೈ ಆಗೋ ಚಾನ್ಸಸ್ ಇರೋದ್ರಿಂದ ಮಿನಿಮಮ್ ಇಷ್ಟು ಬರಲೇಬೇಕು. ಇನ್ನೂ ಹೆಚ್ಚು ಬಂದರೆ ಇನ್ನೂ ಸಂತೋಷ. ಅಟ್ಲೀಸ್ಟ್ 1.5 ಲಕ್ಷ ಬಂದರೆ 9,000 ಜನ ಅರ್ಹತೆ ಪಡಿಬೋದು. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ, ನಿಮಗೆ ಗೊತ್ತಿರೋಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಹೆಚ್ಚು ಜನ ಅಪ್ಲಿಕೇಶನ್ ಹಾಕೋಕ್ಕೆ ಬಂದಾಗ ಹೆಚ್ಚು ಜನ ಅರ್ಹತೆ ಪಡೆಯೋ ಸಾಧ್ಯತೆ ಇರೋದ್ರಿಂದ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸ್, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳು ಅನೌನ್ಸ್ ಮಾಡಿದ್ದಾರೆ. 28ನೇ ತಾರೀಕು, ಇದೇ ಆಗಸ್ಟ್ 2025ರ 28ನೇ ತಾರೀಕಿನಂದು ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ. KEA ವೆಬ್ಸೈಟಲ್ಲಿ. KEA ಆನ್ಲೈನ್ ಅಂತ ವೆಬ್ಸೈಟ್ ಬರುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನವರು ಇದನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಈಗ ಸುಮಾರು 2 ಪರೀಕ್ಷೆಗಳು ಅವ್ರು ನಡೆಸಿದ್ದಾರೆ. KEA ಮೂಲಕ ನಡೆಯುತ್ತೆ. 28/8/2025ಕ್ಕೆ ಅರ್ಜಿ ಸಲ್ಲಿಕೆ ಆರಂಭ. 18ನೇ ತಾರೀಕು ಸೆಪ್ಟೆಂಬರ್ಗೆ ಕ್ಲೋಸ್ ಆಗುತ್ತೆ. ಸುಮಾರು 3 ವಾರಗಳು ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. 3 ವೀಕ್ಸ್, 20-21 ದಿನ ಟೈಮ್ ಇರುತ್ತೆ. ಆನಂತರ ನೆಕ್ಸ್ಟ್ ಡೇವರೆಗೂ, ಅಂದರೆ 18ನೇ ತಾರೀಕು ಸಂಜೆವರೆಗೂ ಅಪ್ಲಿಕೇಶನ್ ಹಾಕಿರ್ತಾರೆ. ಬ್ಯಾಂಕ್ ಟೈಮ್ ಕ್ಲೋಸ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಡೇವರೆಗೂ ಫೀ ಕಟ್ಟಕ್ಕೆ ಅವಕಾಶ ಕೊಡ್ತಾರೆ. ಪ್ರವೇಶ ಪತ್ರವನ್ನು 24 ಅಕ್ಟೋಬರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ 1 ವೀಕ್ ಅರ್ಲಿಯರ್ ಸ್ಟಾರ್ಟ್ ಆಗುತ್ತೆ.
2ನೇ ತಾರೀಕು ನವೆಂಬರ್ ಪರೀಕ್ಷೆ ಇರುತ್ತೆ. ದಿಸ್ ಈಸ್ ಕೆಸೆಟ್ನ ಇಂಪಾರ್ಟೆಂಟ್ ಡೇಟ್ಸ್ಗಳು. ನೆಕ್ಸ್ಟ್ ಬರೋಣ, ಯಾರು ಅರ್ಜಿ ಸಲ್ಲಿಸಬಹುದು? ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರೋಂಥವ್ರು, MA MCom MSc ಈ ಥರದ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿದಂಥವ್ರು. GM ಅಭ್ಯರ್ಥಿಗಳು, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55% ತಗೊಳ್ಳೇಬೇಕು, 55% ತೊಗೊಂಡಿರಬೇಕು. SC ST ಆ್ಯಂಡ್ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ 2A 2B 3A 3B ಆ್ಯಂಡ್ ಪರ್ಸನಲ್ ವಿತ್ ಡಿಸಬಿಲಿಟೀಸ್ ಇವರೆಲ್ಲ ಇರ್ತಾರಲ್ಲ, ಇವರು 50% 50% ಒಂದು 5% ರಿಲ್ಯಾಕ್ಸೇಷನ್ ಇದೆ SC ST ಆ್ಯಂಡ್ OBC ಕ್ಯಾಂಡಿಡೇಟ್ಗಳಿಗೆ. ಆ್ಯಂಡ್ ದೆನ್ ಸ್ನಾತಕೋತ್ತರ ಪದವಿನಲ್ಲಿ ಓದ್ತಾ ಇರೋಂಥವ್ರು, ಶೈಕ್ಷಣಿಕ ವ್ಯಾಸಂಗ ಮಾಡುತ್ತಿರುವವರು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಒಂದು ರೂಲ್ಸ್ ಹೇಳ್ತಾರೆ ಇವರು, ಕೆಸೆಟ್ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದ ಒಳಗಾಗಿ ನೀವು ಮಾರ್ಕ್ಸ್ ಕಾರ್ಡ್ ತಂದು ಪ್ರೊಡ್ಯೂಸ್ ಮಾಡಿ ಅರ್ಹತೆಯನ್ನು ಪ್ರೂವ್ ಮಾಡಿದ ನಂತರ ನಿಮಗೆ ವಿತರಣೆ ಮಾಡ್ತಾರೆ. ಅಂದರೆ ಇಮಿಡಿಯೇಟ್ ನಿಮಗೆ ಪತ್ರ ವಿತರಣೆ ಮಾಡೋದಿಲ್ಲ, ನೀವು 2 ವರ್ಷದ ಒಳಗಾಗಿ ನೀವು ಅದನ್ನು ತಂದು ಕೊಡಬೇಕು. ಅಂದರೆ ನಾವು PG ಕ್ಲಿಯರ್ ಆಗಿದೆ ಅಂತೇಳಿ, ಕ್ಲಿಯರ್ ಆದ ನಂತರ ನಿಮಗೆ ಇದನ್ನು ವಿತರಣೆ ಮಾಡುವಂಥ ಪ್ರಯತ್ನ ನಡೆಯುತ್ತೆ. ಹೀಗೆ 2 ವರ್ಗ, ಅಂದರೆ ಕ್ಲಿಯರ್ ಆದಂಥವ್ರು ಮತ್ತು ಇದ್ದಂಥವ್ರು. ಅಂದರೆ ಈಗ ಸ್ನಾತಕೋತ್ತರ ಪದವಿಯಲ್ಲಿ ಇರೋಂಥವ್ರಿಗೆ ನಾವು 55% ಮಾನದಂಡನೋ ಇಲ್ಲಿ ಫಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಫಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ಇನ್ನೂ ಎಜುಕೇಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ, ಅವರು ಅಪ್ಲೈ ಮಾಡ್ಬೋದು. ಓಕೆ, ದೇ ಕ್ಯಾನ್ ಅಪ್ಲೈ, ಅಲ್ಲಿ ಅಪ್ಲಿಕೇಶನಲ್ಲಿ ಡೀಟೇಲ್ಸ್ ಇರುತ್ತೆ, ಅದನ್ನು ಫಿಲ್ ಮಾಡಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಪರೀಕ್ಷೆ ಹೇಗಿರುತ್ತೆ? ಪರೀಕ್ಷೆ ಒಂಥರ ವಿಭಿನ್ನ. ಏನು ಒಂಥರ ವಿಭಿನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪೇಪರ್ 1 ಪೇಪರ್ 2 2 ಇರುತ್ತೆ. ಪೇಪರ್ 1 ಎಲ್ಲರಿಗೂ, ಅಂದರೆ ಏನೇನು ಸಬ್ಜೆಕ್ಟ್ ತೊಗೊಂಡಿದ್ದೀರೋ ಅಲ್ಲಿ 33 ಸಬ್ಜೆಕ್ಟಿಗೆ ಅಧಿಸೂಚನೆ ಆಗಿದೆ. ಆ ಎಲ್ಲ ಸಬ್ಜೆಕ್ಟ್ನವ್ರಿಗೂ ಕಾಮನ್ ಪೇಪರ್. 50 ಕ್ವಶನ್ಸ್ ಇರುತ್ತೆ, 50 ಕ್ವಶನ್ಸ್. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್ಗಳಂತೆ 100 ಅಂಕಗಳ ಪರೀಕ್ಷೆ ಇರುತ್ತೆ. ಇಲ್ಲೇನು ಅಂದರೆ ಎಕ್ಸಾಮ್ ಹಾಲ್ಗೆ ನೀವು ಎಂಟ್ರಿ ಆಗಬೇಕು ಅಂತ ಹೇಳ್ತಾರೆ ಅವರು. 10 ಗಂಟೆಗೆ ಎಂಟ್ರಿ ಆಗ್ತೀರಾ. 10 ಗಂಟೆಗೆ ಎಂಟ್ರಿ ಆದಮೇಲೆ 1 o'clockವರೆಗೂ, ಅಂದರೆ 3 ಗಂಟೆಗಳ ಕಾಲ ನೀವು ಹೊರಗೆ ಬರೋಂಗಿಲ್ಲ. ಇದು ಹೊಸದಾಗಿ ಪರೀಕ್ಷೆ ಬರೆಯೋರಿಗೆ ಹೇಳ್ತಾ ಇರೋದು. ಯಾಕಂದರೆ ಬೆಳಿಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಒಂದು ಪೇಪರ್ ಈ ಥರ ಇರೋದು ಹಾಗೇನಿಲ್ಲ. ಒಂದು ಸರಿ ಎಂಟ್ರಿ ಆಗಿಬಿಟ್ರೆ 10 ಗಂಟೆಗೆ ನಿಮಗೆ ಫಸ್ಟ್ ಅವರ್ಗೆ 1 ಅವರ್ವರೆಗೂ ಸುಮಾರು ಇದನ್ನು ಪೇಪರ್ 1 ಕೊಡ್ತಾರೆ. ಪೇಪರ್ 1 ಮುಗಿತಾ ಇದ್ದಂಗೆ ಕಲೆಕ್ಟ್ ಮಾಡ್ಕೋತಾ ಪೇಪರ್ 2 ಅಲ್ಲೇ ವಿತರಣೆ ಆಗುತ್ತೆ, ನೀವೇ ಹೊರಗೆ ಹೋಗಂಗಿಲ್ಲ. 2ನೇ ಪತ್ರಿಕೆ ನಿಮ್ಮ ಸಬ್ಜೆಕ್ಟಿಂದಾಗಿರುತ್ತೆ. ಅದು 100 ಕ್ವಶನ್ಸ್ ಇರುತ್ತೆ, 200 ಅಂಕಗಳಿಗಿರುತ್ತೆ. ಟೋಟಲ್ ಇದು 300 ಅಂಕಗಳು. ಬಟ್ ನೀವು ಅಟೆಂಡ್ ಮಾಡೋದು 150 ಕ್ವಶನ್ಸ್ ಮಾತ್ರ. ಒಂದೊಂದು ಅಂಕಕ್ಕೆ 2ರಂತೆ ಮಾರ್ಕ್ಸನ್ನು ಮಾಡಿಕೊಂಡು ಈ ಫಲಿತಾಂಶ ಡಿಸೈಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಆ ಥರ ಮಾಡ್ಕೋತಾರೆ. ಕೆಲವೊಂದು ಪರೀಕ್ಷೆಯಲ್ಲಿ ಇದು ಮಾಮೂಲಿ ಆಗಿದೆ. ಅಂದರೆ ಕ್ವಶನ್ಸ್ಗೆ ಅಂಕಗಳನ್ನ ಡಬಲ್ ಇಟ್ಕೊಳ್ಳೋವಂಥದ್ದು, 3ರಷ್ಟು ಇಟ್ಕೊಳ್ಳೋದು, ಇವೆಲ್ಲ ಆಗ್ತಾ ಇರ್ತವೆ. ಇದು ನವೆಂಬರ್ 2ನೇ ತಾರೀಕು ನಡೆಯುವಂಥ ಪ್ರಕ್ರಿಯೆ. ಕನ್ನಡ ರಾಜ್ಯೋತ್ಸವದ ನೆಕ್ಸ್ಟ್ ಡೇನೇ ಎಕ್ಸಾಮ್ ಇರುತ್ತೆ. 10 ಗಂಟೆಯಿಂದ 1 ಗಂಟೆವರೆಗೂ 3 ಅವರ್ ಪರೀಕ್ಷೆ. ಮೊದಲ ಅವಧಿಯಲ್ಲಿ, ಅಂದರೆ ನಿಮಗೆ ಹೊರಗೆ ಹೋಗಿ ಬಿಡಲ್ಲ, ಮೊದಲ ಅವಧಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪೇಪರ್ 1 ಕೊಡ್ತಾರೆ. ಪೇಪರ್ 1 OMR ಎಲ್ಲ ವಾಪಸ್ ಕಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಪೇಪರ್ 2 ವಿತರಣೆ ಮಾಡ್ತಾರೆ. ಪೇಪರ್ 2ನೂ ನೀವು ಬರೆದು ಹೊರಗೆ ಬರ್ತೀರ. ಇಲ್ಲಿ ಸಿಂಪಲ್ ಇಷ್ಟೇ, 300 ಅಂಕಗಳಲ್ಲಿ ನಿಮ್ಮ ಸಬ್ಜೆಕ್ಟ್ನ ಡಿಫಿಕಲ್ಟಿ ಬೇಸ್ಡಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿಕೊಂಡ್ರಿ ಅಂದರೆ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಅರ್ಹತೆಯನ್ನು ನೀವು ಗಿಟ್ಸ್ಕೊತೀರ. ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಯಾಲ್ರಿಗಳೆಲ್ಲ ನಿಮಗೆ ಗೊತ್ತಿರುತ್ತೆ. IAS ಅಧಿಕಾರಿಗಳಿಗಿಂತ ಹೆಚ್ಚು ಸ್ಯಾಲ್ರಿ ಪಡೀತಾರೆ, ಹಾಗೆ ಹೀಗೆ ಕೇಳಿರ್ತೀರ. ಅಂಥದ್ದೊಂದು ಅರ್ಹತೆಯನ್ನು ಪಡಿಬೇಕಾದ್ರೆ ಯಾಕೆ ಬಿಡಬೇಕು, ಎಲ್ಲರೂ ಟ್ರೈ ಮಾಡೋಣ ಅಂತ ವಿನಂತಿ ಮಾಡ್ಕೋತೀನಿ. ದೆನ್ ಕನಿಷ್ಠ ಅರ್ಹತಾ ಅಂಕಗಳು, ಇದನ್ನು ನೋಡೋಕ್ಕೆ ಹೋಗೋದು ಬೇಡ ಅಂತೀನಿ ನಾನು. ಏನಂದರೆ 40% ತೆಗೀರಿ ಅಂತ ಹೇಳ್ತಾರೆ. 40% ಮೀನ್ಸ್ 300 ಅಂಕಗಳಿಗೆ 4 3 12 120 ಅಂಕ ತೆಗೆದಿರಬೇಕು. ಈ ಕನಿಷ್ಠ ಅರ್ಹತಾ ಅಂಕ ಪೇಪರ್ 1ನಲ್ಲಿ ಇಷ್ಟು ತೆಗಿಬೇಕು, ಪೇಪರ್ 2ನಲ್ಲಿ ಇಷ್ಟು ತೆಗಿಬೇಕು ಅಂತೇನಿಲ್ಲ. 2 ಸೇರ್ಕೊಂಡು 120 ಮಾರ್ಕ್ಸ್ ಬಂತು ಅಂದರೆ, ಅಥವಾ 60 ಕ್ವಶನ್ಸ್ ಸರಿಯಾಗಿದ್ದರೆ, 60 ಕ್ವಶನ್ಸ್, ಏನು 150 ಕ್ವಶನ್ಗೆ ಅಟೆಂಡ್ ಮಾಡ್ತಾ ಇದ್ದೀರಾ, 60 ಕ್ವಶನ್ಸ್ ಕರೆಕ್ಟ್ ಆಗಬೇಕು, ಈಕ್ವಲ್ಸ್ ಟು 120 ಮಾರ್ಕ್ಸ್ ಆಗುತ್ತೆ. ನೀವು GM ಕ್ಯಾಂಡಿಡೇಟ್ಗಳು ಎಲಿಜಿಬಿಲಿಟಿ ಪಡ್ಕೋತೀರಾ. ಆ್ಯಂಡ್ OBCನವ್ರಿಗೆ ಬಂದಾಗ 105 ಅಂಕಗಳು. ಓಕೆ, 105, 35% ಅಂತ ಹೇಳ್ತೀವಿ. 35% ಅಂತ ಅಂದರೆ 100ಕ್ಕೆ 35, 200ಕ್ಕೆ 70, ಮತ್ತೊಂದು 100ಕ್ಕೆ ಮತ್ತೊಂದು 35, 105 ಅಂಕಗಳು. ಇಷ್ಟು ಪಡೆದುಕೊಂಡರೆ ಅಥವಾ 53 ಕ್ವಶನ್ಸ್ ನಿಮ್ದು ಸರಿಯಾಗಿದ್ದರೆ ಯು ಆರ್ ಎಲಿಜಿಬಲ್. ಅಂದರೆ ನಿಮ್ಮ ಪತ್ರಿಕೆಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುತ್ತಾರೆ. ಇಷ್ಟು ಬಂದಿಲ್ಲ ಅಂದರೆ ವ್ಯಾಲ್ಯೂಯೇಷನ್ಗೆ ಕೌಂಟ್ ಮಾಡೋದಿಲ್ಲ, ಅದು ಸೈಡಿಗೆ ತೆಗೆದಿಡ್ತಾ ಬರ್ತಾರೆ. ಮೌಲ್ಯಮಾಪನಕ್ಕೆ ಪರಿಗಣಿಸುವಂಥ ಪತ್ರಿಕೆಗಳ ಸಂಖ್ಯೆ ಇಷ್ಟಿರುತ್ತೆ. ಓಕೆ, ಇಷ್ಟು ಬರಬೇಕು. ಹಾಗಾಗಿ ಇದು ನಾನು ಇಂಪಾರ್ಟೆಂಟ್ ಅಂತ ಕರೆಯೋದೇ ಇಲ್ಲ. ಯಾಕಂದರೆ 120
ಕ್ವಶನ್ಸ್ ಮಾರ್ಕ್ಸ್ ಬರುವಂಥದ್ದಾಗಲಿ ಅಥವಾ ಒಂದು 60 ಕ್ವಶನ್ ಸರಿ ಆಗೋದಾಗಲಿ ಇದು ಬಿಗ್ ಮ್ಯಾಟ್ರ್ ಅಲ್ಲ. 60 ಕ್ವಶನ್ಸ್ ನೀವು ಸರಿ ಮಾಡಿದ ಕೂಡಲೇ ಯು ಆರ್ ಎಲಿಜಿಬಲ್ ಅಂತ ನಾನು ಹೇಳಲ್ಲ. 60 ಕ್ವಶನ್ಸ್ ಸರಿ ಮಾಡಿದ್ಕೊಳ್ಳಿ ನೀವು ಎಲಿಜಿಬಲ್ ಆಗಲ್ಲ. ನಿಮ್ಮ ರ್ಯಾಂಕಿಂಗ್ ಬೇಸಲ್ಲಿ, ಅಂದರೆ ನಿಮ್ಮ ಕೆಟಗರಿನಲ್ಲಿ ನೀವು ಎಷ್ಟು ಅಂಕ ತೆಗೆದುಕೊಂಡಿದ್ರೆ ಅದ್ರ ಬೇಸಲ್ಲಿ ಬರ್ತಾ ಇರತ್ತೆ. ಹಾಗಾಗಿ ನಾವು ಹೇಳೋದೇನು ಅಂದರೆ ಜಿ ಎಮ್ಮಲ್ಲಿ ಅಂದರೆ ಜನರಲ್ ಪೇಪರ್ 1ಅಲ್ಲಿ ಆಲ್ವೇಸ್ಟ್ ವಿ ಸಜೆಸ್ಟು ಒಂದು 40 ಮೇಲೆ ತೆಗೆದುಬಿಡ್ಬೇಕು. 40+. ಭಾಳಷ್ಟು ಜನ ಎಲಿಜಿಬಲ್ ಆದವ್ರು 20+ ತೆಗಿಯೋಕ್ಕೆ ಒದ್ದಾಡಿಕೊಂಡು ಎಲಿಜಿಬಲ್ ಆಗಿದ್ದಾರೆ. ಬಟ್ ನಾವು ಹೇಳೋದು ನಿಮ್ಮ ಟಾರ್ಗೆಟ್ ಹಂಗಿರಬೇಕು 40 ಮೇಲೆ ತೆಗೆದುಬಿಡ್ತೀನಿ ಅಂತ. 50 ತೆಗಿಯೋಕ್ಕಾಗಲ್ಲ, ಯಾಕಂದರೆ ವಿನೂತನವಾದ ಕ್ವಶನ್ಸ್ಗಳಿರ್ತವೆ. ಹಿಂದಿನ ಟ್ರ್ಯಾಕ್ ನೋಡಿದಾಗ ತೆಗಿಯೋದು ಕಷ್ಟ. ಒಂದು 40 ಕ್ವಶನ್ಸ್ ಸರಿಯಾಗಿ ಬಿಡಬೇಕು ಅಂತ ಹೇಳ್ತೀವಿ. ನಿಮ್ಮ ಪೇಪರ್ ಇದೆಯಲ್ಲ ಅದು ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. 100 ಕ್ವಶನ್ಗೆ ಒಂದು 50ರಿಂದ 60 ಕ್ವಶನ್ಸ್, 60+ ಕ್ವಶನ್ಸ್ ಸರಿ ಆಯಿತು P2 ಅಂತ ಅಂದರೆ ನಿಮ್ಮ ಸ್ಕೋರ್ ಹೆಚ್ಚು ಕಡಿಮೆ 60, 40, 100 ಸ್ಕೋರ್ ಗೋಸ್ಟು 200+ ಮಾರ್ಕ್ಸ್ಗೆ ಹೋಗ್ಬಿಡ್ತೀರ. 200+ ಮಾರ್ಕ್ಸ್ಗೆ ಹೋದಾಗ ನೀವು 100% ನೀವು ಅರ್ಹತೆ ಪಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ವೇರುಪೇರು ಆದರೆ ಜಿ ಎಮ್ ಪೇಪರ್ ಜನರಲ್ ಪೇಪರಲ್ಲಿ ನೀವೇನಾದರೂ ಒಂದು 30 ತೊಗೊಂಡ್ರೆ P2ನಲ್ಲಿ ಸ್ವಲ್ಪ ಜಾಸ್ತಿ ತೊಗೊಳ್ಳೋಂಥದ್ದು, ಈ ಥರ ಮಾಡಿ ಒಂದು ಬೆಟರ್ ಸ್ಕೋರ್ಗೆ ಹೋಗ್ಬಿಟ್ರಿ ಅಂದರೆ ಇಟ್ಸ್ ಬೆಟರ್, ಗೆಲ್ಲೋ ಸಾಧ್ಯತೆ ಭಾಳ ಈಸಿಯಾಗಿರುತ್ತೆ ಅಂತ. ಹಾಗಾಗಿ ನಿಮ್ಮ ಟಾರ್ಗೆಟ್ ಯಾವಾಗೂ ಟಾಪ್ ಸ್ಕೋರ್ ಕಡೆ ಇರಬೇಕು. ಇಲ್ಲಿ ಆಪ್ಷನಲ್ ಪೇಪರ್ ಕಡೆ ತುಂಬ ಈಸಿಯಾಗಿ ನೀವು ಕೆಲಸ ಮಾಡ್ತೀರಾ. ನೀವು 2 ವರ್ಷ ಅದ್ರ ಮೇಲೆ ಓದಿರ್ತೀರ. ಪೇಪರ್ 1 ಡಿಫಿಕಲ್ಟಿ ಅಂತ ಒದ್ದಾಡ್ತಾ ಇದ್ದಾರೆ ನಮ್ಮ ತುಂಬ ಹುಡುಗರು. ಪೇಪರ್ 2ನಲ್ಲಿ ಒಳ್ಳೆ ಸ್ಕೋರ್ ಮಾಡಿಕೊಂಡು ಪೇಪರ್ 1ನಲ್ಲಿ ಎಲಿಜಿಬಲ್ ಆಗೋಕ್ಕಾಗದೆ ಹೊರಗೆ ಬೀಳುವಂಥ ಪಾಸಿಬಿಲಿಟಿ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಮುಂದೆ ತಿಳಿಸ್ತಾ ಬರ್ತೀನಿ. ಪರೀಕ್ಷಾ ಕೇಂದ್ರಗಳು 11 ಕಡೆ ಇದೆ. ಬಟ್ ಇದು ಎಲ್ಲದಕ್ಕೂ ಅಲ್ಲ, ಸುಮಾರು 18 ಪತ್ರಿಕೆಗಳಿಗೆ ಈ ಎಲ್ಲ ಕೇಂದ್ರಗಳು ಅವೈಲೇಬಲ್ ಇದೆ. ಇನ್ನು ಒಂದು 15 ಪತ್ರಿಕೆಗಳಿಗೆ ಅಂದರೆ ರೇರ್ ಪತ್ರಿಕೆ, ಉರ್ದು ಪತ್ರಿಕೆ, ಮಾಸ್ ಕಮ್ಯುನಿಕೇಷನ್, ಈ ಥರ ಕೆಲವೊಂದಕ್ಕೆ ಬೆಂಗಳೂರು ಮಾತ್ರ ಸೆಂಟ್ರ್ ಕೊಟ್ಟಿದ್ದಾರೆ ಅನ್ನೋ ಅಧಿಸೂಚನೆಯಲ್ಲಿ ನೋಡ್ಕೊಳ್ರಿ. ಅದು ನೋಡಿಕೊಂಡು ನಿಮಗೆ ಕೆಲವೊಂದು 15 ಸಬ್ಜೆಕ್ಟ್ಗಳಿಗೆ ಓನ್ಲಿ ಬೆಂಗಳೂರು ಸೆಂಟ್ರ್ ಇದೆ. ಇನ್ನು 18 ಸಬ್ಜೆಕ್ಟಿಗೆ ಈ ಎಲ್ಲವೂ ಸೆಂಟ್ರ್ ಇದೆ. ಇದನ್ನು ಅಧಿಸೂಚನೆ ನೋಡಿಕೊಂಡು ಫಿಲ್ ಮಾಡೋಂಥ ಪ್ರಯತ್ನ ಮಾಡಿ. ಆ್ಯಂಡ್ ದೆನ್ ಸಾಧನಾ ಅಕಾಡೆಮಿ ಕಡೆಯಿಂದ ಈಗ ಹೆಚ್ಚು ಕಡಿಮೆ 2 ವರ್ಷದಿಂದ ಕೆಸೆಟ್ ಪತ್ರಿಕೆ ಬರೆಯುವಂಥವ್ರಿಗೆ, ನೆಟ್ ಬರೆಯುವಂಥವ್ರಿಗೆ ಪೇಪರ್ 1ಗೆ ಕರ್ನಾಟಕದಲ್ಲಿ ಇದೊಂದು ವೀಕ್ನೆಸ್ ಇತ್ತು. ಅಂದರೆ ಹೆಚ್ಚು ಇದಕ್ಕೆ ಯಾರು ಗೈಡ್ ಮಾಡ್ತಾ ಇರಲಿಲ್ಲ. ನಾವು ವ್ಯವಸ್ಥಿತವಾಗಿ ಯೂಟ್ಯೂಬ್ನಲ್ಲಿ ಸಾಧನಾ ಅಕಾಡೆಮಿನಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಗೈಡ್ ಮಾಡಿದ್ದೀವಿ. ಸುಮಾರು 10 ವಿಡಿಯೋ ಅಲ್ಲಿ 10 ಚಾಪ್ಟರ್ಗೆ ಸಂಬಂಧಪಟ್ಟಿದ್ದಿದೆ. ಅದು ನೋಡಿಕೊಂಡ್ರೆ ಸಾಕು, ನೀವು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅನಾಲಿಸಿಸ್ ಮಾಡಿಕೊಂಡ್ರೆ ಗೆಲ್ಲೋ ಸಾಧ್ಯತೆ ಜಾಸ್ತಿ. ಬಟ್ ಸ್ಕೋರ್ಸ್ ಜಾಸ್ತಿ ಮಾಡಬೇಕು ಅನ್ನೋರಿಗೋಸ್ಕರ ಸಾಧನಾ ಅಕಾಡೆಮಿ ಆ್ಯಪ್ನಲ್ಲಿ ಸುಮಾರು ಒಂದು 30 ಟೆಸ್ಟ್ಗಳನ್ನು, 30 ಟೆಸ್ಟ್ಗಳು. ಏನಿದೆ 30 ಟೆಸ್ಟ್ಗಳು ಅಂತಂದರೆ ಈಗಾಗಲೇ ನಡೆದಂಥ ಹಿಂದಿನ 10 ಕೆಸೆಟ್ ಪರೀಕ್ಷೆಯ ಕ್ವಶನ್ ಪೇಪರ್, ಆ್ಯಂಡ್ ದೆನ್ ನೆಟ್ನ 10 ಕ್ವಶನ್ ಪೇಪರ್, ಅದೇನು 10 ಯೂನಿಟ್ಸ್ ಇದೆ ಆ ಯೂನಿಟ್ಸ್ಗೆ ಸಂಬಂಧಪಟ್ಟ 10 ಕ್ವಶನ್ ಪೇಪರ್. ಈ 30 ಪೇಪರ್ ನೀವು ಮಾಡ್ಕೊಂಡು ಹೋದ್ರಿ ಅಂದರೆ ಸುಮಾರು 1500 ಕ್ವಶನ್ ಆಗುತ್ತೆ. ಬಹುತೇಕ ರಿಪೀಟ್ ಆಗದವ್ರು ಇರ್ತಾವೆ. ಈಗ ಲಾಸ್ಟ್ ಟೈಮ್ 1500 ಕ್ವಶನ್ಸ್ ಕೊಟ್ಟಿದ್ವಿ, ಅದರಲ್ಲಿ ಸುಮಾರು 45 ಪ್ರಶ್ನೆಗಳು ಅದರಿಂದನೇ ರಿಪೀಟ್ ಆಗಿ ಬಂದಿತ್ತು. ತುಂಬ ಜನ ಸೆಟ್ಟನ್ನು ಭಾಳ ಈಸಿಯಾಗಿ ಕ್ಲಿಯರ್ ಮಾಡ್ಕೋತಾರೆ. ಜೊತೆಗೆ 10 ಚಾಪ್ಟರ್ಗೆ 10ರಿಂದ 20 10+ ಹಾಕಿದ್ವಿ, 10ರಿಂದ 20 ಹೊಸದಾಗಿ ಈಗೇನು ನೋಟಿಫಿಕೇಷನ್ ಆಗಿದೆ ಈ ನಂತರ ನ್ಯೂ ಟ್ರೆಂಡ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಆಯಾ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಅಪ್ಲೋಡ್ ಮಾಡಲಾಗತ್ತೆ. ಇದನ್ನು ನೀವು ಕರೆಕ್ಟಾಗಿ ಗ್ರ್ಯಾಬ್ ಮಾಡ್ಕೊಂಡ್ರಿ ಅಂದರೆ 40ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡು ಪೇಪರ್ 1 ಕ್ಲಿಯರ್ ಮಾಡ್ಕೋಬೋದು. ಪೇಪರ್ 2ಗೆ ಸಂಬಂಧಪಟ್ಟು ಆ್ಯಪ್ ಒಳಗಡೆ ಬೇಕಿದ್ದರೆ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನು ಕೊಡುವಂಥದ್ದು, ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಪ್ರೊವೈಡ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯು ಕ್ಯಾನ್ ಜಾಯಿನ್. ಈ ಥರದ ಕ್ಲಾಸ್ಗಳು ಬೇಕು ಅಂದರೆ ಪ್ರೋ ಕ್ಲಾಸ್ಗಳು ಬೇಕು ಅಂದರೆ ಇಲ್ಲೇನು ಲೋಗೋ ಇದೆ, ಈ ಥರದ್ದು ಸಾಧನಾ ಅಕಾಡೆಮಿ ಲರ್ನರ್ಸ್ ಅಂತ ನೀವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮದು ಆ್ಯಪ್ ಸಿಗುತ್ತೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಥ್ರೂ ದಿ ಲಿಂಕ್ ಓನ್ಲಿ ದಿಸ್ ಲೋಗೋ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕೆಸೆಟ್ಗೆ ಸಂಬಂಧಪಟ್ಟ ಪ್ರೋ ಲೆವೆಲ್ನ ಕ್ಲಾಸಸ್ಸು ಮತ್ತು ಟೆಸ್ಟ್ಗಳು ಅವೈಲೇಬಲ್ ಇರುತ್ತೆ. ದೆನ್ ಐಫೋನ್ ಯೂಸರ್ಸ್ ಇದೀವಿ ನಾವು, ಡೆಸ್ಕ್ಟಾಪ್ ಲ್ಯಾಪ್ಟಾಪಲ್ಲಿ ನೋಡಬೇಕು ಅಂದರೆ www.sadhana.academy ಇದರಲ್ಲಿ ನೀವು www.sadhana.academy ಕೂಡ ಸೇಮ್ ಫೆಸಿಲಿಟಿಯ ಇದನ್ನು ತಗೋಬೋದು. ಇದು ತೊಗೊಂಡ್ರೆ ಏನು 6000 ಜನರ ಕ್ಲಬ್ ಅಂತ ಕರಿತೀನಿ ನಾನು, ಇದರಲ್ಲಿ ಆರಾಮಾಗಿ ಜಾಯ್ನ್ ಆಗ್ಬೋದು. ಇನ್ನು ಗೊತ್ತಾಗ್ತಾ ಇಲ್ಲ, ಲಿಂಕಿಂಗ್ ನಮಗೆ ಇಶ್ಯೂ ಆಗ್ತಾಯಿದೆ ಅಂದರೆ 9449610920 ಓಕೆ, ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಹೆಲ್ಪ್ ತೊಗೋಬೋದು. ಓಕೆ, ಈಗ ಬರೋಣ ಏನಿರುತ್ತೆ ಈ ಪೇಪರಲ್ಲಿ ಏನಿರುತ್ತೆ ಅಂದರೆ ಪೇಪರ್ 1 ಸಂಬಂಧಪಟ್ಟು ನಾನು ಮಾತಾಡ್ತೀನಿ.
10 ಚಾಪ್ಟರ್ ಕೊಟ್ಟಿದ್ದಾರೆ. ಭಾಳ ಸಿಂಪಲ್. ಹೊಸ ಅಪ್ಲಿಕೇಶನ್ ಹಾಕ್ತೀರಾ, ಎಕ್ಸಾಮ್ಗೆ ಹೋಗ್ತೀರಾ. ಹೌ ಕ್ಯಾನ್ ಇಟ್ ಕ್ಲಿಯರ್, ಹೌ ಕ್ಯಾನ್ ಯು ಗೆಟ್ ಸ್ಕೋರ್ ಮೋರ್? ಒಂದು ಸಿಲೆಬಸ್ ಇಟ್ಕೋಬೇಕು. ನಿಮ್ಮ ಸಬ್ಜೆಕ್ಟ್ಗೂ ಅಷ್ಟೇ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ನಾನು ಪೇಪರ್ 1 ಅನಾಲಿಸಿಸ್ ಮಾಡ್ತಾಯಿದ್ದೀನಿ. 10 ಯೂನಿಟ್ ಇದೆ. ಭಾಳ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಪ್ರತಿ ಚಾಪ್ಟ್ರಿಂದ 5 ಕ್ವಶನ್ ತೊಗೋತಾರಷ್ಟೇ, ಭಾಳ ಕ್ವಶನ್ ತೊಗೊಳಲ್ಲ. 15 50 ಕ್ವಶನ್ ಮುಗೀತು. ಟೀಚಿಂಗ್ ಆ್ಯಪ್ಟಿಟ್ಯೂಡು, ಬೋಧನಾ ಸಾಮರ್ಥ್ಯ ಅಥವಾ ಬೋಧನಾ ಅಭಿಕ್ಷಮತೆ ಅಂತ ಕರಿತೀವಿ ನಾವು. ಏನಿದು ಬೋಧನಾ ಅಭಿಕ್ಷಮತೆ ಅಂತಂದರೆ ಟೀಚಿಂಗ್ ಮಾಡೋದಕ್ಕೆ ನಾವು ಏನೇನು ಅರ್ಹತೆಯನ್ನು ಗಳಿಸಿರಬೇಕು ಅಂತ. ಸಿಂಪ್ಲಿ ಒಬ್ಬ ಲ್ಯಾಂಗ್ವೇಜ್ ಟೀಚರ್ ಕ್ಲಾಸ್ ರೂಮ್ನಲ್ಲಿ ಒಂದು ಪದ್ಯವನ್ನು ಓಡಾಡ್ಕೊತ ಓದುತ್ತಿದ್ದಾರೆ. ಇದು ಸರಿಯಾದ ವಿಧಾನವಾಗಿದೆ, ಸರಿಯಾದ ಕ್ರಮವಲ್ಲ, ಹೀಗೆಲ್ಲ ಚಾಯ್ಸ್ ಇರುತ್ತೆ. ನಿಮ್ಗೇನನ್ಸುತ್ತೆ, ನಮ್ಗೆ ಸ್ಕೂಲ್ಗಳಲ್ಲಿ ಟೀಚರ್ಗಳು ಕ್ಲಾಸ್ ರೂಮಲ್ಲಿ ಓಡಾಡ್ಕೊಂಡು ಟೀಚ್ ಮಾಡಿದ್ದು ನೋಡಿರ್ತೀವಿ, ಸರಿ ಇರ್ಬೋದೇನೋ ಅನಿಸುತ್ತೆ. ಆ್ಯಕ್ಚುಲಿ ಟೀಚಿಂಗ್ ಅಭಿಕ್ಷಮತೆ ಒಳಗಡೆ ಅವೆಲ್ಲ ಬರ್ತವೆ. 100% ರಾಂಗ್ ಮೆಥಡ್ ಅದು. ಯಾಕೆ ರಾಂಗ್ ಮೆಥಡ್ ಅಂತ ಅಂದರೆ, ಆ ವಾಯ್ಸ್ ವೈಬ್ರೇಷನ್ಸ್ ಇದೆಯಲ್ಲ, ಹಿಂಗೆ ಹೋಗ್ತಾ 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 ಹಿಂದಕ್ಕೆ ಹೋದಾಗ ಆ ಕಡೆ ಫೇಸ್ ಮಾಡಿದ್ರು ಟೀಚರ್ ಅಂತಂದರೆ ಈ ಕಡೆ ಹುಡುಗರಿಗೆ ಸರಿಯಾಗಿ ಕೇಳಲ್ಲ. ಹಿಂಗೆ ಟರ್ನ್ ಆದಾಗ ಮುಂದಕ್ಕೆ ಬರ್ತಾ ಬರ್ತಾ ಹಿಂದಿರೋ ಹುಡುಗರಿಗೆ ಸೇರಲ್ಲ. ಅದಕ್ಕೆ ಯಾವಾಗಲೂ ರೀಡಿಂಗ್ ಮಾಡುವಾಗ ಒಂದು ಪೊಸಿಷನ್ ನಿಂತ್ಕೊಂಡು ಎಲ್ಲರಿಗೂ ಆಡಿಬಲ್ ಆಗುವ ರೀತಿಯಲ್ಲಿ ಕೇಳಿಸ್ಕೋಬೇಕು. ಓಡಾಡ್ಕೊತ ನೀವು ಓದಬಾರದು ಅಂತ ಹೇಳುತ್ತೆ ಒಂದು ಮೆಥಡ್. ಇನ್ನು ಮ್ಯಾಥಮೆಟಿಕ್ಸ್ ಟೀಚರು ಅವರು ಓಡಾಡಿಕೊಂಡು ಪ್ರಾಕ್ಟಿಕಲ್ಲಾಗಿ ಹುಡುಗರ ಜೊತೆ ಇನ್ವಾಲ್ವ್ ಆಗಬೇಕು ಅಂತ ಹೇಳುತ್ತೆ. ಈ ಥರ ಸಬ್ಜೆಕ್ಟ್ ವೈಸ್ ಆಗಿ ಬೇರೆ ಬೇರೆ ಥರದಲ್ಲಿ ಎಲ್ಲ ವಿಚಾರಗಳನ್ನ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಕಲಿತಾ ಬರ್ತೀವಿ. ಹಲವಾರು ಮೌಲ್ಯಗಳ ಬಗ್ಗೆ ಕಲಿತೀವಿ, ಆ ಮೌಲ್ಯಗಳನ್ನ ಹೇಗೆ ಇನ್ಕಲ್ಕುಲೇಟ್ ಮಾಡಬೇಕು ಟೀಚಿಂಗಲ್ಲಿ ಅಂತ ಕಲಿತೀವಿ. ಎಲ್ಲ ವಿಚಾರಗಳು ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಬರುತ್ತೆ. ನಂಬರ್ 2 ರಿಸರ್ಚ್ ಆ್ಯಪ್ಟಿಟ್ಯೂಡ್. ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಂದರೆ ಸಂಶೋಧನಾ ಅಭಿಕ್ಷಮತೆ. ಏನು PhD ಮಾಡೋದಕ್ಕೆ ಸ್ಟೇಜಸ್ಗಳಿದೆ, ಏನೇನು ಪ್ರೋಸೆಸ್ ಇದೆ, ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಇಲ್ಲಿ ಆಲ್ರೆಡಿ ಕೊಡ್ತಾರೆ. ನಾವು PhD ಮಾಡಿಲ್ಲ ಅನ್ನೋದಕ್ಕೆ ಇಲ್ಲಿ ಬಂದಿರ್ತೀವಿ, ಆದರೆ ಇಲ್ಲಿ PhD ಮಾಡೋರೊಬ್ಬರು ತಿಳಿದಿರಬೇಕಾದ ಎಲ್ಲ ಸ್ಟೆಪ್ಸ್ಗಳು, ಪ್ರೋಸೆಸ್ಗಳು, ಎಲ್ಲ ಮಾದರಿಯನ್ನು ಇಲ್ಲಿ ಕಲಿಬೇಕಾಗತ್ತೆ. ಅಂದರೆ ಇಲ್ಲಿ ನಾವೇನು PhD ಮಾಡಲ್ಲ, ಒಂದು 40, 20, 30 ಪೇಜ್ ಇರತ್ತೆ ವಿಚಾರ. ಆ ವಿಚಾರವನ್ನು ನಾವು ಏನಿದು, ಯಾಕಿದು, ಯಾವ್ಯಾವ ಸ್ಟೇಜ್ ನಂತರ ಯಾವ್ಯಾವ ಸ್ಟೇಜ್ ಬರುತ್ತೆ, ಇದನ್ನೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ರೆಡಿ ಆಗಬೇಕು. ಸಂಶೋಧನಾ ಅಭಿಕ್ಷಮತೆ. ನೆಕ್ಸ್ಟು ಕಾಂಪ್ರೆನ್ಷನ್. ದಿಸ್ ಈಸ್ ವೆರಿ ಈಸಿ. ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಫಾಸ್ಟಾಗಿ ಓದ್ಕೋಬೇಕು. ಗ್ರಹಿಕೆ ಅಂತ ಅದು. ಕಾಂಪ್ರೆನ್ಷನ್ ಇಸ್ ಗ್ರಹಿಕೆ. ಓದಿಕೊಂಡು ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಓಕೆ, ರಾಮನು ಕಾಡಿಗೆ ಹೋದನು, ಕಾಡಿನಲ್ಲಿ ಸೀತಾ ಅಪಹರಣವಾಯಿತು, ಸೀತೆಯನ್ನು ರಾವಣನು ಶ್ರೀಲಂಕೆ ತೆಗೆದುಕೊಂಡು ಹೋದನು. ಪ್ರಶ್ನೆಗೇನು, ಸೀತೆಯನ್ನು ಅಪಹರಿಸಿದವರು ಯಾರು? ಈ ಥರದ ಗ್ರಹಿಕೆ ಪ್ರಶ್ನೆಗಳಿರಲ್ಲ. ತುಂಬ ಅನಾಲಿಸಿಸ್ ಮಾಡಬೇಕು, ಅದನ್ನ ಓದ್ಕೋಬೇಕು. ಅಲ್ಲಿರೋ ವಿಚಾರವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಉತ್ತರ ಸೆಲೆಕ್ಟ್ ಮಾಡಬೇಕು. ಆ ಥರದ್ದಿರುತ್ತೆ. ರಾಮನು ಎಲ್ಲಿಗೆ ಹೋದನು? ಕಾಡಿಗೆ ಹೋದನು. ರಾಮನ ಹೆಂಡತಿ ಯಾರು? ಸೀತೆ. ಈ ಥರದ ಪ್ರಶ್ನೆ ಮೇಲ್ಗಡೆ ಪ್ಯಾರಾಗ್ರಾಫ್ ಥರ ಇರಲ್ಲ. ಗ್ರಹಿಕೆ ಅಂದರೆ ಸ್ವಲ್ಪ ಮಸ್ತಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ 5ಕ್ಕೆ 5 ಮಾರ್ಕ್ಸನ್ನು ಇಲ್ಲಿ ಪಡ್ಕೋಬೋದು. ನೆಕ್ಸ್ಟ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಸಂಪರ್ಕ. ನಾವು ಮಾಡುವ ಸಂಪರ್ಕ ಟೀಚರ್ ಈಸ್ ಡಿಪೆಂಡ್ ಆನ್ ಕಮ್ಯುನಿಕೇಷನಲ್ಲೇ. ನಾವು ಕಮ್ಯುನಿಕೇಷನ್ ಫೇಲ್ಯೂರ್ ಆದ್ವಿ ಅಂದರೆ ನಾವು ಟೀಚರ್ ಆಗಿರೋ ಅರ್ಹತೆಯೇ ಇರಲ್ಲ. ಕಮ್ಯುನಿಕೇಷನ್ ಅನ್ನೋದು ಕೇವಲ ಮೀಡಿಯಾದವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಇದು ಟೀಚರ್, ಒಬ್ಬ ಸಕ್ಸಸ್ಫುಲ್ ಟೀಚರ್ ಆಗಬೇಕಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ಆ ಕಮ್ಯುನಿಕೇಷನಲ್ಲಿ ಎಷ್ಟು ವಿಧ, ವರ್ಬಲ್, ನಾನ್ ವರ್ಬಲ್, ಯಾವ್ದ್ಯಾವ ಟೆಕ್ನಿಕ್ಗಳನ್ನು ಬಳಸಿ ಕ್ಲಾಸ್ ರೂಮಲ್ಲಿ ಟೀಚ್ ಮಾಡಬೇಕು ಅನ್ನೋ ಎಲ್ಲ ವಿಚಾರವನ್ನು ಇಲ್ಲಿ ಕಲಿತಾ ಬರ್ತೀವಿ ಸಂವಹನದಲ್ಲಿ. ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ 3 ಚಾಪ್ಟರ್ ಇದೆಯವಲ್ಲ, ದೀಸ್ 3, ಇದು ಕಂಪ್ಲೀಟ್ಲಿ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಟೈಪಲ್ಲಿ. ಒಂದಿಷ್ಟು ಫಸ್ಟ್ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಇದೆಯಲ್ಲ, ಇಲ್ಲಿ ಕೆಲವು ಫಾರ್ಮುಲಾ ಬೇಸ್ಡಲ್ಲಿ ಕಲ್ತ್ಕೋಬೇಕಾಗತ್ತೆ ನಾವು. ಇದಕ್ಕೋಸ್ಕರನೇ ನಮ್ಮ ಆ್ಯಪ್ ಒಳಗಡೆ ನಿಮಗೆ ಸುಮಾರು 20 ಕ್ಲಾಸ್ಗಳು ಹಾಕಿದ್ದೀವಿ. ಈ ಮ್ಯಾಥಮೆಟಿಕಲ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್ ಅಷ್ಟೇನು ನೀಡಿಲ್ಲ. ಬಟ್ ಅಷ್ಟು ಕಲ್ತ್ಕೊಂಡ್ರೆ ಅಂದರೆ ಬೇರೆ ಎಕ್ಸಾಮ್ಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ಯುಟಿಲೈಸ್ ದಟ್. ಅದನ್ನೆಲ್ಲ ಹೆಲ್ಪ್ ತೊಗೊಂಡ್ರೆ ಅಂದರೆ 15 ಮಾರ್ಕ್ಸನ್ನು ಫುಲ್ ಟು ಫುಲ್ ತೆಗಿಬೋದು. ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಂದಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿಕೊಡೋಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜೊತೆಗೆ ಇದಿಷ್ಟು ಲೆಕ್ಕ ಅಂತ ಏನು ಅಂತಿರಲ್ಲ ನೀವು, ಲೆಕ್ಕ, ಮೆಂಟಲ್ ಎಬಿಲಿಟಿ ಏನೋ ಕರಿತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ. ಆಪ್ಟಿಟ್ಯೂಡ್ ಅಂದರೆ ಪ್ಯೂರ್ ಫಾರ್ಮುಲಾ ಬೇಸ್ಡ್. ಲಾಜಿಕಲ್ ರೀಸನಿಂಗ್ ಅಂದರೆ ಸ್ವಲ್ಪ ಚಿಂತನೆ ಮಾಡಿ ಉತ್ತರ ಕೊಡೋಂಥದ್ದು ಇರುತ್ತೆ. ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಅಲ್ಲಿ ದತ್ತಾಂಶ ಕೊಟ್ಟಿರ್ತಾರೆ, ಒಂದು ಟೇಬಲ್ಲು ಅಥವಾ ವೆನ್ ಡಯಾಗ್ರಾಮ್, ಅದನ್ನು ನೋಡಿಕೊಂಡು ನಾವು ಕೆಲವು ವರ್ಕೌಟ್ ಮಾಡಿ ಉತ್ತರವನ್ನು ತೆಗಿಬೇಕು. ಈ ಥರ 3, ಇವೆಲ್ಲದಕ್ಕೂ 5, 5, 5, 15 ಮಾರ್ಕ್ಸ್ ಇರುತ್ತೆ. ದೆನ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಅಂದರೆ ಕಂಪ್ಯೂಟರ್ ಬಳಕೆ, ತಂತ್ರಜ್ಞಾನ ಬಳಕೆ, ಪ್ರೊಜೆಕ್ಟರ್ ಬಳಕೆ,
ಲ್ಯಾಪ್ಟಾಪ್ ಬಳಕೆ, ಈ ಮೊಬೈಲ್ ಬಳಕೆ, ಇವೆಲ್ಲ ಬಳಕೊಂಡು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಹೇಗೆ ಬಳಸಬೇಕು, ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣವನ್ನು ಹೇಗೆ ನಾವು ಪ್ರಬುದ್ಧಗೊಳಿಸಿಕೊಳ್ಳಬಹುದು ಮತ್ತು ಮಕ್ಕಳಿಗೆ ಬೆಟರ್ ಲರ್ನಿಂಗ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತುಂಬ ವಿಚಾರಗಳು, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಗಳೆಲ್ಲ ಬರ್ತದೆ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಬರ್ತೀವಿ. ದೆನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್, ಜನರು ಹೇಗಿದ್ದಾರೆ, ಜನರ ಪರಿಸರ ಹೇಗಿದೆ, ಅಂದರೆ ಇದೊಂಥರ ಎನ್ವೈರ್ಮೆಂಟ್ ಎಕಾಲಜಿ ಟೈಪಲ್ಲಿ. ಅಭಿವೃದ್ಧಿ ಹೊಂದಬೇಕಾದ್ರೆ ಪರಿಸರ ನಾಶ ಆಗ್ತಾಯಿದೆ, ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರೋಟೋಕಾಲ್ಸ್ಗಳು ಬರ್ತವೆ, ಕ್ಯೋಟೋ ಪ್ರೋಟೋಕಾಲ್, ಮಾಂಟ್ರಿಯಲ್ ಪ್ರೋಟೋಕಾಲ್, ಆ್ಯಂಡ್ ದೆನ್ ಓಝೋನ್ ಡಿಪ್ಲೆಷನ್ ರಿಲೇಟೆಡ್ಡು ಅಂತ ಎಲ್ಲ ವಿಚಾರಗಳು ಇಲ್ಲಿ ಬರುತ್ತೆ. ಪ್ರಶ್ನೆಗಳು 5 ಬರ್ತಾವೆ ಇಲ್ಲಿ. ದೆನ್ ಹೈಯರ್ ಎಜುಕೇಷನ್ ಸಿಸ್ಟಮ್, ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ನ್ಯಾಕ್ ಅಂದ್ರೇನು, ನ್ಯಾಕ್ ಏನು ಕೆಲಸ ಇರುತ್ತೆ, ನ್ಯಾಷನಲ್ ಅಕ್ರೆಡಿಟೇಷನ್ ಅಸೆಸ್ಮೆಂಟ್ ಕೌನ್ಸಿಲ್ ಏನು ಕೆಲಸ ಮಾಡುತ್ತೆ, UGC ಅಂದ್ರೇನು, ಕರ್ನಾಟಕಲ್ಲಿ ಹೈಯರ್ ಎಜುಕೇಷನ್ ಅಕಾಡೆಮಿ ಅಂದ್ರೇನು, ಹೈಯರ್ ಎಜುಕೇಷನ್ ಕೌನ್ಸಿಲ್ ಅಂದ್ರೇನು, ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಅಂಡರಲ್ಲಿ ಹೇಗೆ ಡಿವೈಡ್ ಆಗ್ತಾ ಬರ್ತವೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡ್ತಾ ಇದೆ, ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಯಾರು ಅಂತಲೂ ಕೇಳಿಬಿಡ್ತಾರೆ. ಆ್ಯಂಡ್ ಓಪನ್ ಯೂನಿವರ್ಸಿಟಿಗಳು ಹೇಗೆ ಸೆಟಪ್ ಆಯಿತು, ಲಾಸ್ಟ್ ಟೈಮ್ ಫಸ್ಟ್ ಓಪನ್ ಯೂನಿವರ್ಸಿಟಿ ಯಾವುದು ಇಂಡಿಯಾದಲ್ಲಿ ಅನ್ನೋ ಮಟ್ಟ ಪ್ರಶ್ನೆ ಇತ್ತು. ಈ ಥರ ಹೈಯರ್ ಎಜುಕೇಷನ್ ಸಿಸ್ಟಮ್ ರಿಲೇಟೆಡ್ ಆಗಿ 5 ಕ್ವಶನ್ ಇರುತ್ತೆ. ಇದಿಷ್ಟು ವಿಚಾರಗಳನ್ನು ನಾವು ಲೇಟೆಸ್ಟ್ ಕ್ಲಾಸ್ಗಳ ಜೊತೆ ನಿಮಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ಟೆಸ್ಟ್ಗಳು ಇರ್ತವೆ, ಸಬ್ಜೆಕ್ಟ್ ಚಾಪ್ಟರ್ ವೈಸ್ ಟೆಸ್ಟ್ಗಳು ಇದ್ದಾವೆ. ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಒಂದು 50 ಕ್ವಶನ್ನು, ರಿಸರ್ಚ್ ಆಪ್ಟಿಟ್ಯೂಡ್ಗೆ ಒಂದು 50 ಕ್ವಶನ್ನು, ಈ ಥರ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನು ಕೊಟ್ಟು ನಿಮ್ಮನ್ನು ಈ ವಿಚಾರದಲ್ಲಿ ಸ್ಟ್ರಾಂಗ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ 2012ಇಂದ 2017ವರೆಗೂ 60 ಕ್ವಶನ್ಸ್ ಇರ್ತಾಯಿತ್ತು. ಹಾಗಾಗಿ ಅದನ್ನು 60 ಕ್ವಶನ್ದೇ ನಿಮಗೆ ಪೇಪರ್ ಸಾಲ್ಯೂಷನ್ಗೆ ಕೊಡ್ತಾ ಇದ್ದೀವಿ. 18ರಿಂದ ಇತ್ತೀಚೆಗೆ ಇಲ್ಲಿವರೆಗೂ ಲಾಸ್ಟ್ ನವಂಬರ್ವರೆಗೂ 50 ಕ್ವಶನ್ದು ಪೇಪರ್ ಇದೆ, ಅದನ್ನು ಕೊಡ್ತೀವಿ. ಕಲಿಯೋಕ್ಕಾಗಿದೆ ಇದು, ಬಟ್ ಎಕ್ಸಾಮ್ 50 ಕ್ವಶನ್ ಇರುತ್ತೆ. ದೆನ್ ನೆಟ್ ಪೇಪರು 2018ರಿಂದ ಅಲ್ಲಿ ವರ್ಷಕ್ಕೆ 2 ಸರಿ ಬೇರೆ ಬೇರೆ ಪ್ರಾಧಿಕಾರಗಳೆಲ್ಲ ನಡೆಸಿ ತುಂಬ ಪೇಪರ್ ಸಿಗ್ತಾ ಇದೆ. ಅಲ್ಲಿ ನಿಮಗೆ ಒಂದು 10 ಕ್ವಶನ್ ಪೇಪರ್ UGC ನೆಟ್ ಕನ್ನಡ ಟ್ರಾನ್ಸ್ಲೇಟೆಡ್, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇರೋಂಥದ್ದು ಪೇಪರನ್ನು ಕೊಡ್ತಾ ಇದ್ದೀವಿ. ಕನ್ನಡ ಇಂಗ್ಲೀಷ್ ಎರಡೂ ಇರುತ್ತೆ ಇದರಲ್ಲಿ. ಕೆಸೆಟ್ ಪೇಪರು ಅಷ್ಟೇ ಕನ್ನಡ ಇಂಗ್ಲೀಷ್ ಎರಡೂ ಇರುತ್ತೆ. ಆ್ಯಂಡ್ ದೆನ್ ಬೋನಸ್ ಏನು ಅಂದರೆ ಪ್ರತಿ ಚಾಪ್ಟರ್ ಮೇಲೆ 2 ವಿಡಿಯೋಗಳನ್ನು ಕೊಡುವಂಥ ಪ್ರಯತ್ನ ಈ ಸರಿ ಮಾಡಬೇಕು ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಪ್ರತಿ ಚಾಪ್ಟ್ರು ಅಂದರೆ ಏನು ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್ ಎಲ್ಲದಕ್ಕೂ ಹೊಸದಾಗಿ ಹೊಸ ಟ್ರೆಂಡ್ ಅನುಸಾರ ಏನು ಹೊಸದಾಗಿ UGCಯಲ್ಲಿ ಎಕ್ಸಾಮ್ ನಡೀತಾ ಇದೆ ಆ ಥರ ಹೊಸದಾಗಿ ನೆಟ್ ಎಕ್ಸಾಮ್ ಹೇಗೆ ನಡೀತಿದೆ, ಸೆಟ್ ಎಕ್ಸಾಮ್ ಹೇಗೆ ನಡೀತಿದೆ ಆ ಬೇಸಲ್ಲಿ ಕವರ್ ಮಾಡಿಕೊಡೋಂಥದ್ದು. ದೆನ್ ಯೂಟ್ಯೂಬಲ್ಲಿ ನಿಮಗೆ ಈಗ ಆಲ್ರೆಡಿ ನಮ್ದು 10 ಟಾಪಿಕ್ಸ್ ಕವರ್ ಆಗಿರೋ ಫ್ರೀ ಕೋರ್ಸ್ ಇದೆ, ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಳಿ. ಒಟ್ಟು ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು. ಹೆಚ್ಚು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಹೆಚ್ಚು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಬೇಕು. 1 ಲಕ್ಷ ಜನ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಬರೆದ್ರೆ 6,000 ಜನ ಕ್ವಾಲಿಫೈ ಆಗ್ತೀರಿ. ನೀವು 1.5 ಲಕ್ಷ 9,000 ಆಗ್ತೀರಿ. ದಟ್ಸ್ ರೀಸನ್ ಅಟ್ಲೀಸ್ಟ್ 6,000 ಜನ ಕ್ವಾಲಿಫೈ ಆಗೋದಕ್ಕೆ ಟ್ರೈ ಮಾಡಿ. ಸಾಧನಾ ಅಕಾಡೆಮಿ ಆ್ಯಪ್ ಲಿಂಕನ್ನು ಹಾಕಿರ್ತೀವಿ. ವೆಬ್ಸೈಟು sadhana.academy, ಇಲ್ಲೂ ಕೂಡ ಸಹಾಯ ಪಡ್ಕೋಬೋದು. ಕೆಸೆಟ್ ಪರೀಕ್ಷೆಯಲ್ಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ, ಯಶಸ್ಸು ಸಿಗಲಿ. ಮತ್ತು ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬಲ್ಲೂ ಆ್ಯಂಡ್ ದೆನ್ ಟೆಲಿಗ್ರಾಮ್ನಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದು ಕೂಡ ಬಳಸ್ಕೊಳ್ಳಿ. ನಿಮ್ಮ ಯಶಸ್ಸೇ ನಮಗೆ ಒಂದು ಎನರ್ಜಿ, ಶಕ್ತಿಯನ್ನು ಕೊಡುತ್ತೆ. ನೀವು ಯಶಸ್ಸಿನ ದಾರಿಯಲ್ಲಿ ಸಾಗಿ ಅಂತ ಹಾರೈಸ್ತೇನೆ. ನಮಸ್ಕಾರ.